ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನೀರನ್ನು ಕುಡಿಯೋದನ್ನು ಮಾತ್ರ ಮರಿಬೇಡಿ. ಚೆನ್ನಾಗಿ ದೇಹಕ್ಕೆ ಬೇಕಾಗಿರುವ ಹಾಗೆ ನೀರು, ಎಳೆನೀರು ಅಥವಾ ಹಣ್ಣಿನ ರಸ ಯಾವುದನ್ನಾದರೂ ಸ್ವೀಕರಿಸಿ ನಿಮ್ಮ ದೇಹವನ್ನು ಹೈಡ್ರೇಟಾಗಿ ಇಟ್ಕೊಳ್ಳಿ. ಬಿಸಿಲು ನೋಡಿದಾಗಲೆಲ್ಲ ಮಳೆಗಾಲಕ್ಕೆ ಬೇಕಾಗಿರುವಂತಹ ಏನಾದರೂ ಸಿದ್ಧತೆಗಳನ್ನು, ಪೂರ್ವ ತಯಾರಿಗಳನ್ನು ಮಾಡೋಣ ಅಂತ ಅನ್ನಿಸಿದೆ. ಹಾಗಿದ್ದಾಗ ಹಲಸಿನ ಹಣ್ಣಿನ ಹಪ್ಪಳ ಯಾಕೆ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಥಾಟ್ ನನಗೆ ಬಂತು. ಹಾಗೆ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ತುಂಬ ಜನ ನನ್ನ ರೀಲ್ಸ್ ನೋಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೂ ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ತೋಟಕ್ಕೆ ಹೋಗಿ ಹಲಸಿನ ಕಾಯನ್ನು ತಗೊಂಡು ಬಂದು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದರ ಒಂದೊಂದೇ ಸೋಳೆಗಳನ್ನು ತೆಗೆದು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೇವೆ. ಊರಲ್ಲಿ ಬಿಸಿಲು ಬಂದರೆ ಸಾಕು, ಹಪ್ಪಳ, ಸಂಡಿಗೆ ಈ ಥರ ಮಳೆಗಾಲಕ್ಕೆ ಬೇಕಾಗಿರುವಂಥ ಯಾವುದೆಲ್ಲ ತಿನಿಸು ಪದಾರ್ಥಗಳನ್ನು ರೆಡಿ ಮಾಡ್ಬೋದೋ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಮಳೆ ಬರುವಾಗ ಅಂತೂ ಈ ಥರ ಹಲಸಿನ ಹಣ್ಣಿನ ಹಪ್ಪಳ ತಿನ್ನೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರ ಜೊತೆ ಒಂದು ಕಪ್ ಆಫ್ ಕಾಫಿ ಇದ್ರೂ ಸಾಕಾಗುತ್ತೆ. ಸೊ ಅಮ್ಮ ಕಟ್ ಮಾಡಿದ್ದನ್ನು ಇಲ್ಲಿ ನಾನು ಚೆನ್ನಾಗಿ ಅದನ್ನು ಬಿಡಿಸ್ಕೊಳ್ತಾ ಇದ್ದೇನೆ. ಈ ಹಪ್ಪಳವನ್ನು ನಾವು ಬೇರೆ ಬೇರೆ ರೀತಿಯಲ್ಲೂ ಮಾಡ್ಕೊಳ್ಬೋದು. ಅಂದರೆ ಕೆಲವರು ಸ್ವೀಟ್ ಮಾಡ್ಕೊಳ್ತಾರೆ, ಕೆಲವರಿಗೆ ಖಾರ ಇಷ್ಟ ಆದರೆ ಸ್ವಲ್ಪ ಖಾರದ ಪುಡಿನೂ ಹಾಕಿ ಖಾರ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಶುಗರೆಲ್ಲ ಇದ್ದವರು ಆದಷ್ಟು ಸ್ವೀಟ್ ಯಾವುದು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಜಸ್ಟ್ ಉಪ್ಪು ಹಾಕಿ ಸಪ್ಪೆ ಹಪ್ಪಳನೇ ಮಾಡ್ಕೊಂಡು ತಿಂತಾರೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯಿತು. ಈಗ ನಾವು ಇದನ್ನು ಇಡ್ಲಿ ಬೇಯಿಸುವ ಪಾತ್ರೆಗೆ ಹಾಕ್ಕೊಳ್ಬೇಕು ಹಾಗೂ ಚೆನ್ನಾಗಿ ಒಂದು ಹಬೆಯನ್ನು ತೆಗಿಬೇಕಾಗ್ತದೆ. ಇದನ್ನು ನಾವು ಒಲೆಯಲ್ಲಿ ಬೇಯಿಸ್ಕೊಳ್ತೇವೆ. ಒಲೆಯಲ್ಲಿ ಬೇಯಿಸೋದ್ರಿಂದ ಈ ಹಲಸಿನಕಾಯಿ ಏನಿದೆ ಒಂದೇ ರೀತಿಯಾಗಿ ಹದವಾಗಿ ಬೇಯ್ತದೆ. ಸೊ ನೀವು ಈ ಥರ ಓಪನ್ ಮಾಡಿ ಚೆಕ್ ಮಾಡಬೇಕು ಬೆಂದಿದಾ ಇಲ್ವಾ ಅಂತ. ಬೆಂದಿದ್ದರೆ ಇದನ್ನು ತೆಗೆದು ಪಕ್ಕಕ್ಕಿಟ್ಕೊಳ್ಬೇಕು. ನಾವು ಆಹಾರವನ್ನು ಇಂತಹ ಕಡಿಯುವ ಕಲ್ಲಲ್ಲಿ ಮಾಡಿದರೆ ತುಂಬ ಪ್ರಯೋಜನಕಾರಿ ಕೂಡ ಇದೆ ಹಾಗೂ ಕಡಿಯುವ ಕಲ್ಲಿಂದ ಮಾಡಿದ ಆಹಾರವು ತುಂಬ ರುಚಿಯಾಗಿರ್ತದೆ. ಯಾರ ಮನೆಯಲ್ಲಿ ಕಡಿಯುವ ಕಲ್ಲಿಲ್ವೋ ನೀವು ಗ್ರೈಂಡರಲ್ಲಿ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೊ ಬೇಯಿಸಿದ ಹಲಸಿನ ಕಾಯಿಯನ್ನು ಈ ಥರ ನೀಟಾಗಿ ನಾವೊಂದು ಕಡಿಯುವ ಕಲ್ಲಿಗೆ ಹಾಕಿ ಅದನ್ನು ಚೆನ್ನಾಗಿ ಕುಟ್ಟಿ ನೀಟಾಗಿ ಪುಡಿ ಮಾಡ್ಕೊಳ್ಬೇಕು. ನಿಮಗೆ ಬೇಕಾದರೆ ಇದಕ್ಕೆ ರುಚಿಗೆ ಬೆಲ್ಲ ಹಾಕ್ಕೊಳ್ಬೋದು, ಬಟ್ ಉಪ್ಪು ಕೂಡ ಹಾಕ್ಕೊಳ್ಬೇಕಾಗ್ತದೆ. ನಾವಿಲ್ಲಿ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೇವೆ. ನಾವು ಯೂಸ್ ಮಾಡಿರೋದು ಕೇವಲ ಒಂದೇ ಒಂದು ಹಲಸಿನಕಾಯಿ. ನೋಡುವ ಇದರಲ್ಲಿ ಇವಾಗ ಎಷ್ಟು ಹಪ್ಪಳ ಆಗ್ತದೆ ಅಂತ ನಾವು ನೋಡೋಣ. ಈಗ ಈ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆಗೆ ಚೆನ್ನಾಗಿ ತೆಂಗಿನ ಎಣ್ಣೆಯನ್ನು ಹಾಕಿ ಇನ್ನೂ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಒಂದೊಂದೇ ಉಂಡೆ ಮಾಡಿಕೊಂಡು ನಾವು ಅದನ್ನು ಲಟ್ಟಣಿಯಲ್ಲಿ ಲಟ್ಟಿಸಬೇಕು. ನೋಡಿ, ಲಟ್ಟಿಸಿದ ನಂತರ ಈ ಥರ ಬರ್ತಾ ಇದೆ, ತುಂಬ ನೀಟಾಗಿ ಬಂದಿದೆ. ಇದನ್ನು ನೀವು ಚಾಪೆಯಲ್ಲಿ ಸಹ ಹಾಕ್ಕೊಳ್ಬೋದು ಅಥವಾ ಈ ಥರ ಪ್ಲಾಸ್ಟಿಕ್ ನೀಟಾಗಿ ವಾಶ್ ಮಾಡಿರುವಂತಹ ಪ್ಲಾಸ್ಟಿಕ್ಕನ್ನು ಕೂಡ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರಬೇಕಾಗಿಲ್ಲ. ನೋಡಿ, ಹಪ್ಪಳ ಮಾಡಿ ಒಂದು 2 ಗಂಟೆಯಲ್ಲಿ ಎಷ್ಟು ನೀಟಾಗಿ ಹೇಳ್ತಾ ಉಂಟು ಅಂತ ನೋಡಿ. ಇದೇ ಥರ ನೀವು 3 ಡೇಸ್ ಹಪ್ಪಳವನ್ನು ಒಣಗಿಸಿದರೆ ಸಾಕು, ನಿಮ್ಮ ಮಳೆಗಾಲದ ಹಪ್ಪಳ ರೆಡಿ.